ನೋಡಿ ಹೀಗೆ ಇರ್ತದೆ ಅದ್ರದ್ದು ಏನಾಗುದಿಲ್ಲ. ಸುಣ್ಣ ತುಂಬಾ ದಿವಸ ಆಯ್ತು ನಾವು ಎಲ್ಲಿ ಹೊರಗಡೆ ಹೋಗುದಿಲ್ಲ. ಇಲ್ಲ ಇಲ್ಲ, ಹಾಗೆ ಬಿಟ್ರೆ ನಿಮಗೆ ಸಾಯುವ ಚಾನ್ಸಸ್ ಇರ್ಬೋದು. ಚಾನ್ಸಸ್ ಇರ್ತದೆ. ಹಾ. ಮತ್ತೆ ರೋಗ ಬರ್ತದೆ ಅದಕ್ಕೆ. ಒಂದು ಅವರವರದ್ದೇ ತನ್ನ ಖರ್ಚಿಗೆ ಬೇಕಾಗಿ ಒಂದು 25 ಗಿಡ ನೆಟ್ಟು ಇದು ಈಗ ಗಂಡನ ಹತ್ರ ಕೇಳುವುದಕ್ಕಿಂತ ನಾವೇ ಸ್ವಂತ ದುಡಿದು ಹಣ ಮಾಡುದು. ನೋಡಿ ಸ್ನೇಹಿತರೆ, ಸಾಧಾರಣ ಮಳೆಗಾಲದಲ್ಲಿ ಜೋರಾಗಿ ಮಳೆ ಹೊಡಿತಿರ್ತದೆ, ಮಣ್ಣು ಹುಳಿ ಬರ್ತದೆ. ಹುಳಿ ಬರುವಾಗ ಅದನ್ನು ರಿಸೀವ್ ಮಾಡಲಿಕ್ಕೆ ಇವುಗಳಿಗೆ ಆಗುವುದಿಲ್ಲ, ಗಿಡಗಳಿಗೆ. ಸಾಧಾರಣ ನಾವೀಗ ಹೆಚ್ಚು ಹುಳಿ ಆದರೆ ಹೆಚ್ಚು ಉಪ್ಪಾದರೆ ಕಡಿಮೆ ಊಟ ಮಾಡ್ತೇವಲ್ಲ, ಹಾಗೆ ಸಿಚುವೇಶನ್ ಮಣ್ಣಲ್ಲಿ ಇದಕ್ಕಾಗ್ತದೆ. ಅದಕ್ಕೆ ಸುಣ್ಣವನ್ನು ಹಾಕೋದ್ರಿಂದಾಗಿ ಗಿಡ ಮಾಡಿ ಕೊಟ್ಟಾಗ ತಲೆಬಿಸಿ ಆಗುದಿಲ್ಲ. ನಾಳೆ ಫೋನ್ ಮಾಡಿ ಹೇಳಿದ್ರೆ ಅವರು ಈ ಕೊತ್ತನಟ್ಟು ಒಂಜೆಟ್ಲು ಹೂವು ಒಂದಿಜ್ಜಿ ಅಂತ ಹೇಳಿದ್ರೆ ಎಂತ ಮಾಡ್ತೇವೆ? ಇಲ್ಲ, ನಾನು ಕೆಲವರಿಗೆ ಕೊಟ್ಟಿದ್ದೇನೆ, ಏನು ಹೇಳಿಲ್ಲ. ನೀವು ಕೊಟ್ಟ ಗಿಡದಲ್ಲಿ ಹೂ ಬರ್ತದೆ ಅಂತ ಹೇಳ್ತಾರೆ. ಹೌದಾ? ಹೌದು, ಅದೊಂದು ನಮಗೆ ಖುಷಿ ಅಲ್ಲ. ಹೌದು. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ಸಣ್ಣ ಸಣ್ಣ ಜಮೀನಿರುವಂಥವರು, 1 ಎಕರೆ 2 ಎಕರೆ 3 ಎಕರೆ 5 ಎಕರೆ ಒಳಗಿರೋರು ಜನರಲಾಗಿ ಒಂದೇ ಕೃಷಿಯನ್ನು ಮಾಡಬೇಕಾ ಅಥವಾ ಸಮಗ್ರ ಕೃಷಿಯನ್ನು ಮಾಡಬೇಕಾ ಅನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿ ಬರ್ತದೆ. ಎರಡೂ ಕೂಡ ಸರಿ ಅನ್ನೋದಕ್ಕೆ ಹಲವಾರು ರೀತಿಯ ವಾದಗಳು ನಮ್ಮಲ್ಲಿ ಸಿಗ್ತದೆ. ಅಂಥದ್ರಲ್ಲಿ ಹೆಚ್ಚು ಪ್ರಚಲಿತ ಆಗಿರುವಂಥದ್ದು, ಹೆಚ್ಚು ಪ್ರಚಾರಕ್ಕೆ ಸಿಗ್ತಿರುವಂಥದ್ದು ಸಮಗ್ರ ಕೃಷಿ ಅನ್ನುವಂಥದ್ದು. ಅಂಥ ಒಂದು ಸಮಗ್ರ ಕೃಷಿಯ ತೋಟಕ್ಕೆ ನಾನು ಬಂದಿರುವಂಥದ್ದು. ನಾನಿರುವಂಥದ್ದು ಬೆಳ್ತಂಗಡಿ ತಾಲೂಕಿನ ಬೇಣೂರಿನ ಪಕ್ಕದ ಕರೆಮೇನಲು ಅನ್ನುವಂಥ ಒಂದು ಗ್ರಾಮದಲ್ಲಿ, ಪ್ರಮೀಳಕ್ಕ ಅಂತೇಳಿ. ಮನೆಯಲ್ಲಿ ಒಂದು 5-6 ರೀತಿಯ ಸಮಗ್ರ ಕೃಷಿಯನ್ನು ಮಾಡ್ತಾಯಿದ್ದಾರೆ. ಇಲ್ಲಿ ಕಾಣ್ತಿರುವಂಥದ್ದು ನಿಮಗೆ ಅಡಿಕೆ ತೋಟ, ಅದಕ್ಕೆ ಬಿಟ್ಟಿರುವಂಥ ಕಾಳುಮೆಣಸು, ಅದರ ಜೊತೆಗೆ ಇದನ್ನು ಪೂರ್ತಿ ಸಾವಯವವಾಗಿ ಗೋ ಆಧಾರಿತವಾಗಿ ಗೋವುಗಳ ಗೊಬ್ಬರವೇ ಇದಕ್ಕೆ ಗೊಬ್ಬರವನ್ನು ಉಪಯೋಗಿಸಿರುವಂಥದ್ದು. ಅದರ ಜೊತೆಗೆ ಜೇನು ಕೃಷಿಯನ್ನು ಕೂಡ ಮಾಡ್ತಾರೆ. ಸುಮಾರು 40 ಪೆಟ್ಟಿಗೆಗಳ ಜೇನು ಬಾಕ್ಸ್ಗಳನ್ನು ಇಟ್ಟಿದ್ದಾರೆ. ಮತ್ತು ಮಲ್ಲಿಗೆ ಕೃಷಿಯನ್ನು ಮಾಡ್ತಾರೆ. ಈ ರೀತಿ 4-5 ರೀತಿಯ ಕೃಷಿಯನ್ನು ಮಾಡುವಂಥವರು ಜನರಿಗೆ ಮಾಹಿತಿ ಕೊಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಕಾರಣಕ್ಕೋಸ್ಕರ ಕೃಷಿ ಇಲಾಖೆ ಕಡೆಯಿಂದ ಸಂಜೀವಿನಿ ಒಕ್ಕೂಟಗಳು ಇಂಥ ಗ್ರೂಪ್ಗಳ ಮುಖಾಂತರ ಜೇನು ಕೃಷಿಯ ಬಗ್ಗೆ, ಮಲ್ಲಿಗೆ ಕೃಷಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೂಡ ಜನರಿಗೆ ಕೊಟ್ಟಿದ್ದಾರೆ. ಈಗ ನಾನು ಮಲ್ಲಿಗೆ ಕೃಷಿಯ ಒಂದಷ್ಟು ಟೆಕ್ನಿಕ್ಗಳನ್ನು ಈ ಸಂದರ್ಭದಲ್ಲಿ ತೋರಿಸ್ತೇನೆ. ಅವರು ಹೇಗೆ ಮಲ್ಲಿಗೆ ಕೃಷಿಯನ್ನು ಮಾಡ್ತಾರೆ ಅನ್ನುವಂಥ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ. ಸ್ನೇಹಿತರೆ, 100 ಗಿಡಗಳ ಮಲ್ಲಿಗೆ ತೋಟದಿಂದ ನಾನು ಪ್ರಮೀಳಕ್ಕನ ಜೊತೆ ಮಾತಾಡ್ತೇನೆ. ಪ್ರಮೀಳಕ್ಕ, ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದೀವಿ. ಸಾಧಾರಣ ಸಮಗ್ರ ಕೃಷಿಯನ್ನು ಮಾಡ್ತಿದ್ದೀರಿ ಬೇರೆ ಬೇರೆ ವಿಧಾನದಲ್ಲಿ. ಹೌದು. ಈಗ ಮಲ್ಲಿಗೆ ಬಗ್ಗೆ ನಾವು ಮಾತಾಡುವ. ಈ ಮಲ್ಲಿಗೆ ಕೃಷಿ ಮತ್ತು ಈ ಸಮಗ್ರ ಕೃಷಿಗೆ ಹೇಗೆ ಬಂದ್ರಿ? ನಿಮ್ಮದು ಬ್ಯಾಕ್ಗ್ರೌಂಡ್ ಏನು? ನಮ್ದು ಬ್ಯಾಕ್ಗ್ರೌಂಡ್ ನಮ್ಗೆ ಏನು ಕೃಷಿ ಇದ್ರಿಂದ ಬಂದದ್ದಲ್ಲ. ನಾವು ಇಲ್ಲಿ ಬಂದ ಮೇಲೆ ತೋಟ ಎಲ್ಲ ಇಟ್ಟೇವೆ. ಮತ್ತೆ ದನ ಎಲ್ಲ ಸಾಕಿ ನನ್ಗೇನು ಅದ್ರಲ್ಲೇನು ಅನುಭವ ಇಲ್ಲ ಮೊದ್ಲಿಂದಲೂ. ಮತ್ತೆ ಇಲ್ಲಿ ಬಂದು ಎಲ್ಲ ಕಲಿತದ್ದು. ಮತ್ತೆ ಮಲ್ಲಿಗೆ ಕೃಷಿ ನನ್ನ ಫ್ರೆಂಡ್ ಒಬ್ಳು 2 ಗಿಡ ಕೊಟ್ಲು. ಎಲ್ಲಿಂದ? ಅವಳ ಮನೆಯದ್ದೇ. ಅವರದು ಸರಸ್ವತಿ ಅಂತ. ಒಂದು 3 ಗಿಡ ನಟ್ಟೆ. ಎಷ್ಟು ವರ್ಷದಿಂದ? ಒಂದು 4 ವರ್ಷ ಮೊದ್ಲು. ಆವಾಗ ನನ್ಗೆ ಅವರಿಗೆ ಸ್ವಲ್ಪ ಮಲ್ಲಿಗೆದ್ದು ಸ್ವಲ್ಪ ಸ್ವಲ್ಪ ಕೊಟ್ಟು ನನ್ಗೆ 100-150 ಹಾಗೆ ಎಲ್ಲ ಹಣ ಸಿಕ್ಕಿತ್ತು. ನನ್ಗೆ ಇದ್ರಲ್ಲಿ ನನ್ಗೆ ಅನಿಸಿತ್ತು ಆವಾಗ ಜಾಸ್ತಿ ಇದ್ರಿಂದ 100-150 ಸ್ವಲ್ಪ ಸಿಕ್ಕಿದ್ದು. ಇಷ್ಟಿಷ್ಟು ಇದಕ್ಕೆ ನಮ್ಗೆ ತುಂಬಾ ಮಾಡಿದ್ರೆ ಜಾಸ್ತಿ ಸಿಗ್ಬೋದಲ್ಲ ಅನ್ನ, ನಮಗೆ ಇನ್ಕಮ್ ಆಗ್ತದಲ್ಲ, ಸೈಡ್ ಇನ್ಕಮ್. ನಾವು ಇಲ್ಲದೆ ಸುಮ್ನೆ ಹೊರಗೆ ದುಡಿದು ತರ್ಬೇಕಲ್ಲ. ಹಾಗೆ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಗಿಡ ಒಂದು 10-20 ಎಲ್ಲ ಮಾಡಿ ಈಗ ಒಂದು 100 ಇದಕ್ಕೆ ಆಗಿದೆ ಗಿಡ. ಈಗ ಅದೇ ಮೇಂಟೈನ್ ಎಲ್ಲ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಅಂದ್ರೆ ಜೇನು ಕೃಷಿ ಸಹ ಉಂಟು. ಹೌದು. ಈಗ 100 ಗಿಡದಲ್ಲಿ ಒಂದು ವರ್ಷಕ್ಕೆ ಎವರೇಜ್ ಎಷ್ಟು ಮಲ್ಲಿಗೆ ಸಿಗುತ್ತೆ? ನನ್ಗೆ ವರ್ಷಕ್ಕೆ ಎಷ್ಟು ಲೆಕ್ಕ ಸಿಗ್ಲಿಕ್ಕೆ ಕಷ್ಟ. ಅಂದ್ರೆ ಎಷ್ಟು ಸಿಗ್ತದೆ? ಹೆಚ್ಚು ಅಂದ್ರೆ ನನಗೆ 20-22 ಚೆಂಡು. 22 ಚೆಂಡು ಸಿಕ್ಕಿದೆ. ಯಾವ ಟೈಮಲ್ಲಿ? ಅದು ಮೇ ಟೈಮ್, ಮಾರ್ಚ್, ಏಪ್ರಿಲ್, ಮೇ. ರೇಟ್ ಇರ್ತದಾಗ ಆವಾಗ ಸ್ವಲ್ಪ ಕಡಿಮೆ ಇರ್ತದೆ. ಸ್ವಲ್ಪ ಕಡಿಮೆ ಇರ್ತದೆ. ಈಗ ಪತ್ತನಜೆ ಆದ್ಮೇಲೆ ಸ್ವಲ್ಪ ರೇಟ್ ಡೌನ್ ಆಗ್ತದೆ. ಆದ್ರೂ ಸಹ ನಾವು ಬಿಡುದಿಲ್ಲ. ನಮ್ಮಲ್ಲಿ ಜಾತ್ರೆ ಭೂತದ್ದೆಲ್ಲ ನಿಲ್ತದಲ್ಲ. ಹೌದು. ಆವಾಗ ಹೀಗೆ ಮನೆಯವ್ರು ಕೇಳ್ತಾರೆ, ಸ್ವಲ್ಪ ಭೂತ ಎಲ್ಲ ಇರ್ತದಲ್ಲ ಅವರ ಭೂತಕ್ಕೆಲ್ಲ. ಆವಾಗ ಅದಕ್ಕೆ ನಾವು ಕೊಡ್ತೇವೆ ಅಲ್ಲ. ಈಗ ಎಷ್ಟಾಗ್ತದೆ ಸಾಧಾರಣ? ಈಗ ಸಾಧಾರಣ ಮೊನ್ನೆಲ್ಲ 1 ಚೆಂಡು ಆಗಿತ್ತು ಲಾಸ್ಟ್. ಈಗ ಒಂದು
ಅರ್ಧ ಚೆಂಡು ಆಗ್ತದೆ ಅಲ್ಲ ಕಷ್ಟಕ್ಕೆ, ಅಂದ್ರೆ ಈ ಹೌದು. ಟೈಮಲ್ಲಿ ಗಿಡವನ್ನು ಉಳಿಸೋದು ದೊಡ್ಡ ವಿಷಯ. ಹೌದು ಮಲ್ಲಿಗೆ ಅದಕ್ಕೆ ಎಷ್ಟಾಗ್ತಾನೆ ಅನ್ನೋದಕ್ಕಿಂತ ಕೂಡ ಎಷ್ಟು ಹೌದು. ಗಿಡ ಚೆನ್ನಾಗಿ ಇರ್ತದಲ್ಲ ಅದು ಹೌದು. ಇಂಪಾರ್ಟೆಂಟ್. ಹೌದು ಈಗ ನಾವು ಸಾಧಾರಣ ಮಲ್ಲಿಗೆ ಸಂದರ್ಶನಗಳು ಮಾಡ್ತಾ ಇರ್ತೇವೆ, ಹಾ. ಆದ್ರೆ ನಿಮ್ಗೆ ಒಂದು ಆಸಕ್ತಿ ಇದೆ, ಟ್ರೈನಿಂಗ್ ಕೊಡುವಂತ ಆಸಕ್ತಿ ಕೂಡ ಇದೆ. ಹಾ. ಒಂದು ಜನರಿಗೆ ಪಾಯಿಂಟ್ ನೀವು ಮಾಡಿರೋಂತ ಕೆಲವು ಯಾಕೆ ಅದನ್ನು ಮಾಡಿದ್ರಿ, ಹಾ. ಮತ್ತೆ ಅದರಿಂದ ಏನ್ ಲಾಭ ಅನ್ನುವಂಥದ್ದನ್ನು ಹೇಳ್ತಾ ಹೋಗಿ. ಲಾಭ ಕಷ್ಟಪಟ್ರೆ ತುಂಬಾ ಲಾಭ ಉಂಟು, ಹ್ಮ್ ಕಷ್ಟ ಎಲ್ಲದ್ರಲ್ಲಿ ಸಹ ಕಷ್ಟ ಉಂಟು ಹ್ಮ್. ನಮಗೆ. ಹ್ಮ್. ಮಕ್ಕಳನ್ನು ಬಿಟ್ಟು ಕೆಲವರು ಕೆಲಸಕ್ಕೆ ಹೋಗ್ತಾರೆ, ಹ್ಮ್. ಅದು ಸಹ ಕಷ್ಟವೇ, ಎಲ್ಲ ಇದು ಸಹ ಕಷ್ಟವೇ. ಹ್ಮ್. ಸ್ವಲ್ಪ ಕಷ್ಟಪಡ್ಬೇಕು ನಾವು. ಅಲ್ಲ ಹಾಗೆ ಮಧ್ಯಾಹ್ನವರೆಗೆ ನಾವು ಕಟ್ಟಿ ಕೊಡುವುದ ಅಲ್ಲಿವರೆಗೆ ನಮಗೆ ಕಷ್ಟ ಆಗ್ತದೆ, ಹೌದು. ಮತ್ತೆ ಸ್ವಲ್ಪ ಮಧ್ಯಾಹ್ನ ನಂತರ ರಿಲ್ಯಾಕ್ಸ್ ಆಗ್ತದೆ. ಹ್ಮ್ 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 ಹ್ಮ್. ಹಾಗೆ ಈಗ ಮಲ್ಲಿಗೆ ಕೃಷಿ 2 ವಿಧಾನದಲ್ಲಿ ಮಾಡ್ಬೋದು. ಹಾ. ಅಂದ್ರೆ ಒಂದು ಅಲ್ಲಿ ಗ್ರೋ ಬ್ಯಾಗ್, ಹಾ. ಮತ್ತೆ ಇದು ಟಬ್ಬು. ಹಾ. ನಾವು ಇದು ಯಾಕೆ ಆಯ್ಕೆ ಮಾಡಿದ್ದೇವೆ ಅಂದ್ರೆ ಇದು ಈಗ ಇಲ್ಲಿಂದ ಅಲ್ಲಿಗೆ ತಗೊಂಡೋಗ್ಬೋದು ಹ್ಮ್. ಅಷ್ಟೇ. ಹ್ಮ್. ಮತ್ತೆ ಸುಲಭ ಆಗ್ತದೆ, ಒಂದು ಜಾಗ ಏನಾದ್ರು ರಿಪೇರಿ ಇದ್ರೆ ನಮಗೆ ಹಾ. ಇದು ಗಿಡ ಹಾಳಾಗ್ತದಲ್ಲ, ಹೌದೌದು. ಇದಕ್ಕೆ ನಾವು ಟೆನ್ಷನ್ ಇಲ್ಲ. ಹಾ. ಇದೊಂದು ಆಚೆ ಈಚೆ ಕೊಂಡೋಗ್ಬೋದು. ಅಲ್ಲ ಹಾ. 2 ವ್ಯವಸ್ಥೆ ಮಾಡಿದ್ವಿ, ಒಂದು ಟಬ್ಬು ಇನ್ನೊಂದು ಒಂದು ಗ್ರೋ ಬ್ಯಾಗ್. ಗ್ರೋ ಬ್ಯಾಗ್. ಕರೆಕ್ಟ್, ತುಂಬಾ ಹಿಡಿತದ ಅಂತಿದ್ರು ಹೌದು. ಮಣ್ಣು. ಇದ್ರಲ್ಲಿ ಸ್ವಲ್ಪ ಎತ್ತಲಿಕ್ಕೆ ಕಷ್ಟ. ಹಾ. ನಾನು ಅಂದ್ರೆ ಮೊದ್ಲು ದೊಡ್ಡ ಇತ್ತು ಗ್ರೋ ಹಾ. ಬ್ಯಾಗ್, ಇದು ಸ್ವಲ್ಪ ಚಿಕ್ಕ, ಇದು ಕೊಂಡೋಗ್ಬೋದು, ಹಾ. ಏನಾಗುದಿಲ್ಲ. ಈಗ ಮಳೆಗಾಲಕ್ಕೆ ಹಾ. ಅದನ್ನು ಉಳಿಸ್ಕೊಳ್ಳೋದೇ ಕಷ್ಟ, ಅದಕ್ಕೆ ಒಂದು ಟೆಕ್ನಿಕ್ ಮಾಡಿದ್ರಲ್ಲ, ಏನದು? ಟೆಕ್ನಿಕ್ ಇದು ಗೋಣಿ ಉಂಟಲ್ಲ, ಇಲ್ಲಿ ಗೋಣಿ ಎಲ್ಲ ಮುಚ್ಚಿದ್ದೇವೆ. ಇದು ಹಾ. ಪ್ಲಾಸ್ಟಿಕ್ ಸಹ ಮುಚ್ಚಿಬಹುದು. ಹಾ. ಮತ್ತೆ ನಾವು ಇದು ಮಲ್ಲಿಗೆ ಕೊಯ್ಲಿಕ್ಕೆ ಬರುವಾಗ ಅದನ್ನು ಸ್ವಲ್ಪ ಹೀಗೆ ಹಾ. ಬಿಡಿಸ್ಬೇಕು, ಹಾ. ನೀರನ್ನು ಅಂದ್ರೆ ನೀರು ಬೀಳಬಾರ್ದು, ಬೀಳ್ಬಾರ್ದು. ಓ. ಹಾ. ಅದಕ್ಕೆ ಅದರಲ್ಲಿ ಅದಕ್ಕೆ. ಒಳಗೆ ಹೋಗುದಿಲ್ಲ ನೀರಲ್ಲ? ಇಲ್ಲ ಇಲ್ಲ ಹೋಗುದಿಲ್ಲ. ನೋಡಿ ಅದ್ರ ಒಳಗಡೆ ಹೇಗಿದೆ ನೋಡುವ, ತೆಗೆದು ತೋರಿಸಿ. ನೋಡಿ ಹೀಗೆ ಇರ್ತದೆ ಅದ್ರದ್ದು, ಓಹೋ. ಏನಾಗುದಿಲ್ಲ. ಸುಣ್ಣ ತುಂಬಾ ದಿವಸ ಆಯ್ತು ನಾವು ಹಾ, ಹಾಕಿ. ಎಲ್ಲಿ ಹೊರಗಡೆ ಹೋಗುದಿಲ್ಲ? ಇಲ್ಲ ಇಲ್ಲ, ಹಾಗೆ ಬಿಟ್ರೆ ನಿಮಗೆ ಸಾಯುವ ಚಾನ್ಸಸ್ ಇರ್ಬೋದು. ಚಾನ್ಸಸ್ ಇರ್ತದೆ. ಹಾ. ಮತ್ತೆ ರೋಗ ಬರ್ತದೆ ಅದಕ್ಕೆ, ಹಾ. ಚುಕ್ಕಿ ರೋಗ ಎಲ್ಲ ಅದಕ್ಕೆ ನೀವು ಬರ್ತದೆ. ಸುಲಭದಲ್ಲಿ ಗೋಣಿ ಕಟ್ಟಿಟ್ಟಿದ್ದೀರಿ ಗೋಣಿ ಗಟ್ಟಿ ಅಲ್ಲ? ಇಟ್ಟದ್ದು, ಹೌದು. ಈಗ ಇಷ್ಟು ಕಪ್ಪು ಕಪ್ಪಿದೆಲ್ಲ, ಏನೇನು ಗೊಬ್ಬರಗಳು ಅದು ಹಾಕಿದಿರಿ? ಇದು ಸುಂಟನ್ ಮಣ್ಣು, ಹ್ಮ್. ಮತ್ತೆ ಗೊಬ್ಬರ ಎಲ್ಲ ಹಾಕಿ ಹ್ಮ್. ನಾವು ಇಟ್ಟ. ನೋಡಿ ಯಾವ್ದೆಲ್ಲ ಗೊಬ್ಬರ ಸುಂಟನಿಗೆ ಅಂದ್ರೆ? ಸುಂಟನ್ ಇದು ಸುಡು ಮಣ್ಣು ಉಂಟಲ್ಲ, ಹೌದು, ಅದು. ಅದರ ಜೊತೆಗೆ ಬೇರೆ ಅದರ ಮಿಕ್ಸ್ ಮಾಡ್ತೀರಿ? ಜೊತೆಗೆ ಇದು ಉಡಿ ಗೊಬ್ಬರ, ಯಾವ್ದೆಲ್ಲ? ನಮ್ದು ಸೆಗಣಿದ್ದೆ, ಹಾ, ಸೆಗಣಿದೆ. ಸೆಗಣಿದ್ದು ಉಡಿ ಗೊಬ್ಬರ. ಹಾ. ಮತ್ತೆ ಹಿಂಡಿ- ಜೀವಾಮೃತ ಮಾಡಿ. ಜೀವಾಮೃತ. ಹೌದು. ಹಿಂಡಿಗಳು ಯಾವ್ದಾರು ಹಾಕ್ತೀರಾ? ಹಿಂಡಿ ಅದೇ ಜೀವಾಮೃತಕ್ಕೆ ನಾನು ಕಡ್ಲೆ ಹಿಂಡಿ ಹಾಕ್ತೀನಿ. ಹಾ. ಹಾ. ಅದನ್ನು ಹಾಕಿ ಮಾಡೋದು. ಅದನ್ನು ಹಾಕಿ ಒಂದು 10 ದಿವಸ ಇದು ಕೊಳಿಸಿ ಅದಕ್ಕೆ ಹಾಕುದು. ಅಲ್ಲ? ಹಾ. ಈಗ 2 ಪಾಯಿಂಟ್ ಆಯ್ತು. 3ನೇದು, ಈಗ ನೀವು ಬಿಳಿ ಬಿಳಿ ಕಾಣ್ತದೆ ಎಲ್ಲದರ ಬುಡದಲ್ಲೂ. ಹೌದು. ಯಾವ ಸುಣ್ಣವನ್ನು ಹಾಕಿದ್ದು? ಇದು ಕುಮಾಯಿ ಸುಣ್ಣ. ಹಾ. ಅಂದ್ರೆ ಇದಕ್ಕೆಲ್ಲ ಮಳೆಗಾಲಕ್ಕೆ ಇದು ಶಂಕ ಹುಳು ಬರ್ತದೆ ಹಾ. ಬುಡಕ್ಕೆ. ಹಾ. ಹಾಗೆ ಮತ್ತೆ ಇದಕ್ಕೆ ಒಂದು ಅದಕ್ಕೆ ಒಂದು ಶಕ್ತಿ ಬರ್ತದೆ, ಇದಕ್ಕೆ ಒಂದು ಹೂವೆಲ್ಲ ಆಗ್ಲಿಕ್ಕೆ ಚೆಂಟ್ ಬರ್ತದೆ. ಹಾ. ಮತ್ತೆ ಇದು ಮಲ್ಲಿಗೆ ಸ್ವಲ್ಪ ದೊಡ್ಡ ದೊಡ್ಡ ಆಗ್ತದೆ ಸುಣ್ಣ ಹಾಕಿದ್ರೆ. ನೋಡಿ ಸ್ನೇಹಿತರೆ, ಸಾಧಾರಣ ಮಳೆಗಾಲದಲ್ಲಿ ಜೋರಾಗಿ ಮಳೆ ಹೊಡಿತಿರ್ತದೆ, ಮಣ್ಣು ಹುಳಿ ಬರ್ತದೆ. ಹುಳಿ ಬರುವಾಗ ಅದನ್ನು ರಿಸೀವ್ ಮಾಡಲಿಕ್ಕೆ ಇವುಗಳಿಗೆ ಆಗುವುದಿಲ್ಲ, ಗಿಡಗಳಿಗೆ. ಸಾಧಾರಣ ನಾವೀಗ ಹೆಚ್ಚು ಹುಳಿ ಆದರೆ, ಹೆಚ್ಚು ಉಪ್ಪಾದರೆ ಕಡಿಮೆ ಊಟ ಮಾಡ್ತೇವಲ್ಲ, ಹಾಗೆ ಸಿಚುವೇಶನ್ ಮಣ್ಣಲ್ಲಿ ಇದಕ್ಕಾಗ್ತದೆ. ಅದಕ್ಕೆ ಸುಣ್ಣವನ್ನು ಹಾಕೋದ್ರಿಂದಾಗಿ ಅದನ್ನು ಹುಳಿ ಮಾಡಿ ಅದನ್ನು ಸಹಜ ಸ್ಥಿತಿಗೆ ತರ್ತದೆ ಸುಣ್ಣ. ಆಗ ಹೆಚ್ಚೆಚ್ಚು ಪೌಷ್ಟಿಕಾಂಶಗಳನ್ನು ಈ ಗಿಡ ಎಳ್ಕೊಳ್ತದೆ. ಈ ಗಿಡ ಚೆನ್ನಾಗಿ ಎಳ್ಕೊಂಡಾಗ ಚಿಗುರುಗಳು ಚೆನ್ನಾಗಿ ಬರ್ತದೆ, ಹೂ ಚೆನ್ನಾಗಿ ಬರ್ತದೆ, ಅಲ್ಲ ಮೇಡಮ್? ಹೌದೌದು. ಇದೊಂದು ಸಿಂಪಲ್ ಲೆಕ್ಕಾಚಾರ, ಹೌದು ಕರೆಕ್ಟ್ ಅಲ್ಲ? ಹೌದು. ನೋಡಿ ಸ್ನೇಹಿತರೆ, ಪ್ರತಿ ಒಂದರ ಇದು ಕವರ್ ಮಾಡಿದ್ದಾರೆ. ನಾನು ನೋಡಿದಾಗ ನೀರು ಒಳಗೆ ಹೋಗ್ತದೆ ನಾನು ಅನ್ಕೊಂಡೆ, ಅದೇ ರೀತಿಯಲ್ಲಿ ಇದರಲ್ಲೂ ಕೂಡ ಇತ್ತು. ಇಲ್ಲ, ಇಲ್ಲ. ಆದರೆ ಒಂದು ಹನಿ ನೀರು ಕೂಡ ಹೊರಗೆ ಹೋಗುದಿಲ್ಲ. ಅದರ ಜೊತೆಗೆ ಇಲ್ಲಿಗೆ ಹಂಚು ಹಾಕಿದಿರಿ, ಅಂದ್ರೆ ಅಡಿಯಲ್ಲಿ ತೂತಲ್ಲಿ ಬೇರೆ ಅಡಿಗೆ ಹೋಗ್ಬಾರ್ದು ಅಂತಲ್ಲ? ಹೌದು. ಅಂದ್ರೆ ನಾವು ಇನ್ನೊಂದು ಕಡೆಗೆ ಕೊಂಡೋಗ್ಬೇಕಾದ್ರೆ ಹಾ. ಅದು ಬೇರು ಕಟ್ಟಾಗ್ತದಲ್ಲ, ಹ್ಮ್. ಇದು ಹೀಗೆ ಹೋಗುದಿಲ್ಲ ಬೇರು ಹ್ಮ್. ಅಡಿಯಲ್ಲಿ, ಅದಕ್ಕೆ ನಾನು ಹಂಚಿಟ್ಟದ್ದು. ಒಂದೊಂದು ಗಿಡಗಳಿಗೆ ಕೂಡ ಒಂದೊಂದು ಸೀಸನಲ್ಲಿ ಒಂದೊಂದು ಟೈಪ್ನ ರೋಗಗಳು ಬರ್ತದೆ. ಸಾಧಾರಣ ನಾವು ಏಪ್ರಿಲ್ ಮೇಲೆ ಏನಾಗ್ತದೆ ಅನ್ನೋದಕ್ಕಿಂತ ಕೂಡ ಈಗ ಜುಲೈ, ಆಗಸ್ಟ್, ಸೆಪ್ಟೆಂಬರಲ್ಲಿ ಏನಾಗುತ್ತೆ ಅನ್ನೋದು ಮುಖ್ಯ. ಈಗ ಯಾವ್ಯಾವ ರೀತಿಯ ರೋಗಗಳು ಬರ್ತದೆ? ಈಗ ಅಂದ್ರೆ ಇದು ಎಲೆ ಎಲ್ಲ ಹಳದಿ ಆಗ್ತದೆ, ಹಾ. ಮತ್ತೆ ಎಲೆ ಚುಕ್ಕಿ ಹಾ. ರೋಗ, ಹಾ. ಮತ್ತೆ ಇದು ಮಲ್ಲಿಗೆಗೆಲ್ಲ ತುಂಬಾ ಹುಳು. ಹ್ಮ್. ನಾವು ಎಷ್ಟು ಕೆಮಿಕಲ್ ಸ್ಪ್ರೇ ಮಾಡಿದ್ರು ಸಹ ಹ್ಮ್. ಇದಕ್ಕೆ ಇದಾಗುದಿಲ್ಲ. ಹ್ಮ್. ನಾವು ನೋಡಿ ಹುಳ ಆಗ್ತದೆ ಇದಕ್ಕೆ. ಹ್ಮ್. 15 ದಿವಸಕ್ಕೊಮ್ಮೆ ಸ್ಪ್ರೇ ಮಾಡ್ಬೇಕು ನಾವು. 15 ಸ್ಪ್ರೇ ಮಾಡ್ತೀರಿ? ಹೌದು, ಅಲ್ವಾ? ಸ್ಪ್ರೇ ಮಾಡ್ತೇವೆ, ಇಲ್ಲದ್ರೆ ಹಾ. ಮೊಗ್ಗು ಹಾ. ಚುರುಟಿದಾಗಿ ಮತ್ತೆ ಇದು ಗಿಡ ಮಾಡ್ಬೇಕಾದ್ರೆ ಇಂತ ಹ್ಮ್. ಅಂತ ತೋರ ಕೇರೆ ಬಳ್ಳಿ ಬರ್ತದೆ ನೋಡಿ, ಹ್ಮ್. ಅದರದ್ದು ಹೀಗೆ ಕಟ್ ಮಾಡಿ ಇದು ಸಾಕ್ತದೆ. ಹಾ. ಇದು ಒಳ್ಳೆ ಬರ್ತದೆ. ಗೆಲ್ಲು ಗಿಡ ಬರುದಿಲ್ಲ ಅಂತ ಹೇಳ್ತಾರಲ್ಲ? ಇದು ಅಂದ್ರೆ ಎಳತ್ ಉಂಟಲ್ಲ, ಹಾ. ಇದಿಲ್ಲ, ಬೆಳೆತಿಲ್ಲ. ಇದು ಸ್ವಲ್ಪ ಹಸಿರು ಕಟ್ ಮಾಡಿ ನೋಡು. ಈಗ ಇದ್ರಲ್ಲಿ ಎಷ್ಟು ಗಿಡ ಮಾಡ್ಲಿಕ್ಕೆ ಆಗ್ತದೆ? ಇದ್ರಲ್ಲಿ ಈಗ ಒಂದೇ, ಇದು ನಾನು ಮೊನ್ನೆ ತೆಗೆದಿದ್ದೇನೆ ಇದ್ರದ್ದು. ಅಷ್ಟು ದೊಡ್ಡದನ್ನ ಹಾಕ್ತೀರಿ? ಹೌದು. ಮತ್ತೆ
ಇದು ಆ cut ರೀತಿ ಕಟ್ ಮಾಡಿ ಹೌದು ಚಿಗುರ್ತದಾಗ ಚಿಗುರ್ತದೆ, ಒಳ್ಳೆ ಚಿಗುರ್ತದೆ, ಅಲ್ಲ, ಇದು ಮತ್ತೊಂದು- ಬುಷ್ ಆಗಿ ಬರ್ತದೆ ಇದು. ಬುಷ್ ಆಗಿ ಇದು ಕೇರಿಬರು. ಇದು ಇದ್ರಲ್ಲಿ ಸಹ ಮಾಡ್ಬೋದು. ಹಾ ಹಾ ಹಾ. ನೋಡಿ, ಹೀಗೆ ಕಟ್ ಮಾಡಿ ನಿಮ್ಗೆ ಬೇಕಾದ ಗಿಡ ನೀವೇ ಮಾಡೋದು? ನಾನೇ ಮಾಡಿದ್ದು. ತುಂಬಾ ಜನ ಒದ್ದಾಡ್ತಾರಲ್ಲ, ಗಿಡಗಳು ಅಲ್ಲಿ ಉಂಟಾ ಇಲ್ಲಿ ಉಂಟಾ ಅಂತ ಇಲ್ಲಪ್ಪ, ಕೇಳ್ತಾರೆ. ನಾನು ಒಂದು 10 ಗಿಡದಿಂದ ಸ್ಟಾರ್ಟ್ ಮಾಡಿದ್ದು. ಹಾ. ಹೀಗೇನೆ ಕೇರವಳ್ಳಿಯಲ್ಲಿ ನಟ್ಟದ್ದು ನಾನು. ಅವ್ರೀಗ ಇದನ್ನು ಕಟ್ಟಿಂಗ್ ಮಾಡಿ ಬಿಸಾಡೋದು ಒಳ್ಳೇದು ಅಥವಾ ಅವ್ರು ಗಿಡ ಮಾಡೋದು ಗಿಡ ಒಳ್ಳೇದಾ? ಮಾಡೋದೇ ಒಳ್ಳೇದು. ಅಲ್ಲ? ಹೌದು, ಗಿಡ ಬೇಕಾದವರಿಗೆ ಕೊಡ್ಲಬಹುದು. ಬೇಕಾದವರಿಗೆ ಇದ್ರ ಕೊಟ್ಟು ಹ್ಮ್. ಇದ್ರಲ್ಲಿ ಸಹ ಇನ್ಕಮ್ ಬರ್ತದೆ ನಮ್ಗೆ. ಅಲ್ಲ, ನೀವು ಹೌದು. ಕೊಟ್ಟಿದ್ರಾ ಯಾರಿಗಾದ್ರು? ನಾನು ಸ್ವಲ್ಪ ಕೊಟ್ಟಿದ್ದೆ ಅವತ್ತು. ಹ್ಮ್. ಈಗ ಇನ್ನು ಕೊಡ್ಬೇಕಷ್ಟೇ. ಇನ್ನು ಗಿಡ ಹೌದು, ಮಾಡ್ಬೇಕಷ್ಟೇ. ಗಿಡ ಮಾಡ್ಬೇಕಷ್ಟೇ, ಮಾಡ್ಲಿಲ್ಲ. ಮಾಡಿದ್ದೇನೆ, ಹಾ. ಇನ್ನು ಚಿಗುರು ಬರ್ತಾ ಉಂಟು. ಗಿಡ ಮಾಡಿ ಕೊಟ್ಟಾಗ ತಲೆ ಬಿಸಿ ಆಗುದಿಲ್ಲ? ನಾಳೆ ಫೋನ್ ಮಾಡಿ ಹೇಳಿದ್ರೆ ಅವರು ಇಲ್ಲಿ ಕೊತ್ತನಟ್ಟು ಒಂಜೆಟ್ಲು ಹೂವ ಒಂದಿಜ್ಜಿ ಅಂತ ಹೇಳಿದ್ರೆ ಎಂತ ಮಾಡ್ತೀರಿ? ಇಲ್ಲ, ನಾನು ಕೆಲವರಿಗೆ ಕೊಟ್ಟಿದ್ದೇನೆ. ಹಾ. ಏನು ಹೇಳಿಲ್ಲ, ನೀವು ಕೊಟ್ಟ ಗಿಡದಲ್ಲಿ ಹೂ ಬರ್ತದೆ ಅಂತ ಹೇಳ್ತಾರೆ. ಹೌದಾ? ಹೌದು, ಅದೊಂದು ನಮಗೆ ಖುಷಿ. ಅಲ್ಲ, ಹೌದು. ಇಲ್ಲ ಕೆಲಸ ಗಿಡ ಕೂಡ ದೊಡ್ಡ ವಿಷಯ ಇಲ್ಲ ಅಲ್ಲ. ಇಲ್ಲ, ನಾನು ಇಷ್ಟವರೆಗೆ ಕೊಟ್ಟ ಗಿಡದಲ್ಲಿ ಹಾ. ಒಳ್ಳೆ ಹೂ ಬರ್ತದೆ ಅಂತ ಹೇಳ್ತಾರೆ. ಹ್ಮ್. ಈಗ ಮಳೆಗಾಲಕ್ಕೆ ನಾವು ಇದು ಕಟ್ಟಿಂಗ್ ಮಾಡ್ಬಾರ್ದು, ಹ್ಮ್. ಅದು ಕೊಳಿತದೆ ಗಿಡ. ಹಾ. ಈಗ ಇನ್ನು ಮಳೆ ಹೋದ್ಮೇಲೆ ಇದು ಸೆಪ್ಟೆಂಬರ್ ಅಕ್ಟೋಬರ್ ಹ್ಮ್. ಆವಾಗ ನಾವು ಚಿಗುರು ಬರ್ತದಲ್ಲ, ಆವಾಗ ನೋಡಿ ನಾವು ಗಿಡ ನೋಡಿ ಹೀಗೆ ಬಂದ್ರೆ ಇದು ಬರುದಿಲ್ಲ ಮೊಗ್ಗು. ಹ್ಮ್. ಆವಾಗ ಮಳೆ ಕಡಿಮೆ ಹೋದ್ಮೇಲೆ ಹ್ಮ್. ಇದು ಮಾಡ್ಬೇಕು, ಕಟ್ಟಿಂಗ್ ಮಾಡ್ಬೇಕು. ಆವಾಗ ನಿಮಗೆ ಹೊಸತು ಚಿಗುರು ಬಂದು ಹಾ, ಒಟ್ಟಿಗೆ ಮೊಗ್ಗು ಬರ್ತದೆ. ಮೊಗ್ಗು ಬರ್ತದೆ. ಹೌದು. ನೋಡಿ ಸ್ನೇಹಿತರೆ, ಇದು ಹಳೆ ಗೆಲ್ಲು. ಅವ್ರು ಹೇಳ್ತಿರುವಂಥದ್ದು ಈ ಹಳೆ ಗೆಲ್ಲನ್ನು ಹಾಗೆ ಬಿಟ್ಟರೆ ಅಂದರೆ ಹೆಚ್ಚು ಹೂ ಆಗುದಿಲ್ಲ. ಮಳೆ ಬಿಟ್ಟ ಮೇಲೆ ಅಂದರೆ ಅಕ್ಟೋಬರಲ್ಲಿ ನವಂಬರಲ್ಲೆಲ್ಲ ಇದನ್ನು ಕ್ಲೀನಾಗಿ ಕಟ್ ಮಾಡಿದಾಗ ಚಿಗುರು ಬರ್ತದೆ, ಅದರೊಟ್ಟಿಗೆ ಹೂಗಳು ಅದರೊಟ್ಟೊಟ್ಟಿಗೆ ಬರ್ಲಿಕ್ಕೆ ಪ್ರಾರಂಭ ಆಗ್ತದೆ ಅಲ್ಲ ಮೇಡಮ್? ಹೌದೌದು. ಸಾಧಾರಣ ಮಹಿಳೆಯರು ಮನೆಯಲ್ಲಿ ಕೂತ್ಕೊಂಡಾಗ ಇಂಥದ್ದು ಮಾಡೋದು ತುಂಬ ಒಳ್ಳೆಯದು ಅಂತ ಅನಿಸ್ತದೆ. ಯಾಕೆಂತ ಹೇಳಿದ್ರೆ ಅವರಿಗೆ ಹೊರಗಡೆ ಹೋಗಿ ದುಡಿಯೋದಕ್ಕಿಂತ ಇದು ಸುಲಭ ಅಂತೇಳಿ. ನೀವು ಆ ರೀತಿಯ ಒಂದು ಹೊಸ ಮಹಿಳೆಯರು ಮಾಡ್ಲಿಕ್ಕೆ ಆಸಕ್ತಿಯಲ್ಲಿ ಇರ್ತದೆ, ಅವರಿಗೆಲ್ಲ ಏನು ಹೇಳಲಿಕ್ಕೆ? ಅವರಿಗೆ ಫಸ್ಟ್ ನೀವು ಒಂದು 10 ಗಿಡದಿಂದ ಸ್ಟಾರ್ಟ್ ಮಾಡಿ. ಹಾ. 10 ಗಿಡದಿಂದ ಸ್ಟಾರ್ಟ್ ಮಾಡಿದ್ರೆ ಹಾ. ನಿಮ್ಗೆ ಅದರಲ್ಲಿ ಮತ್ತೆ ಇಂಟ್ರೆಸ್ಟ್ ಬರ್ತದೆ, ನಾವು ಇನ್ನು ಜಾಸ್ತಿ ಮಾಡ್ಬೋದಂತ. ಹ್ಮ್. ಹೊರಗಡೆ ಹೋಗಿ ದುಡಿಯುವುದಕ್ಕಿಂತ ಹ್ಮ್. ನಾವು ಮನೆಯಲ್ಲೇ ಒಂದು ಜಾಗ ಇದ್ರೆ ಹ್ಮ್. ಇದ್ರಲ್ಲೇ ಒಂದು ಇನ್ಕಮ್ ಹಾಗೆ ಮಾಡ್ಬೋದು. ಅಲ್ಲ? ಹೌದು. ಒಂದೇ ಸಲಕ್ಕೆ 100-200 ಹಾಕೋದು ಬೇಡ ಅಂತ ಬೇಡ ಹೇಳ್ತೀರಿ? ಬೇಡ, ಅದು ಅಂದ್ರೆ ನಮಗೆ 200 ಆದ್ರೆ ಕಷ್ಟ ಆಗ್ತದೆ. ಒಂದು 10-15 ಸಾಕಿದ್ರೆ ಹ್ಮ್. ನಮ್ಗೆ ಅದ್ರದ್ದು ಎಲ್ಲ ವಿಷಯ ಗೊತ್ತಾಗ್ತದೆ, ರೋಗದ್ದು. ಹ್ಮ್. ಹಾಗೆ ನಾವು ಮತ್ತೆ ಜಾಸ್ತಿ ಮಾಡ್ಬೋದು. ಅಲ್ಲ? ಹೌದು. ಈಗ ನೀವು ಕಲ್ತದ್ದು ಯಾವಾಗ, ಎಲ್ಲಿ ಕಲ್ತದ್ದು ನಾನು ಸಹ 4 ಫಸ್ಟ್ ಗಿಡದಿಂದ ಸ್ಟಾರ್ಟ್ ಮಾಡಿದ್ದು. ಹಾ. ಮತ್ತೆ ನನಗೆ ಮತ್ತೆ ಹೆಚ್ಚು ನಡುವಂತ ಆಗಿ ಒಂದು 10 ಗಿಡ, ಹಾ. ಹಾಗೆ 15 ಗಿಡ, ಹಾಗೆ ನಂದೇನ ಕೆರೆ ಬಳ್ಳಿ ಹಾಕಿ ನಾನೇ ಗಿಡ ಮಾಡಿ ಮಾಡಿದ್ದು ಜಾಸ್ತಿ ಮಾಡಿದ್ದು ಗಿಡ. ಅಲ್ಲ? ಹೌದು. ಅಲ್ಲ, ಇದನ್ನು ಇದು ಕಟ್ಲಿಕ್ಕೆ ಹೇಗೆ ಕಲ್ತ್ರಿ ಅಂತ? ಕಟ್ಲಿಕ್ಕೆ ನನ್ಗೆ ಮೊದ್ಲಿಂದ ನಾನು ಚಿಕ್ಕವಳಿರುವಾಗ ಇದು ಹಬ್ಬೊಳ್ಳಿಗೆ ಅಂತ ಅದು ಕಟ್ಟಿ ಅಭ್ಯಾಸ ಇತ್ತು. ಹ್ಮ್. ಮತ್ತೆ ಇಲ್ಲಿ ಅದು ಮಲ್ಲಿಗೆ ಕಟ್ಟುವಾಗ ನಂಗೆ ಸ್ಲೋ ಆಯ್ತು, ಮತ್ತೆ ಈಗ ಫಾಸ್ಟ್ ಆಗ್ತದೆ. ಅಲ್ಲ? ಹೌದು. ಈಗ 18 ಚೆಂಡು ಕಟ್ಟಿದೆ ಅಂತ ಹೇಳಿದ್ರಲ್ಲ, ಹಾ. ಎಷ್ಟು ಹೊತ್ತು ಬೇಕಾಗುತ್ತೆ ಅಷ್ಟೆಲ್ಲ ಕಟ್ಲಿಕ್ಕೆ? ಅಂದ್ರೆ ನಾನು ಜಾಸ್ತಿ ಇರುವಾಗ ನಾನು ಜನ ಮಾಡ್ತೀನಿ. ಹೌದಾ? ಹಾ. ಎಷ್ಟು ಜನ ಬರ್ತಾರೆ? ಒಬ್ರೇ. ಹಾ. ಮತ್ತೆ ಕೊಯ್ಲಿಕ್ಕೆ ಒಬ್ರು ಬರ್ತಾರೆ. ಹ್ಮ್. ಮತ್ತೆ ನನ್ಗೆ ನಾನ್ ಸಹ ಒಟ್ಟಿಗೆ ಕಟ್ಟುದು. ಹಾ. 18 ಜಾಸ್ತಿ 20-22 ಚೆಂಡು ತನಕ ಆಗಿದೆ. ಅಲ್ಲ? ಹಾ. ಫಸ್ಟೇ ಅವರು ಹೆಚ್ಚು ಹಾಕಿದ್ರೆ ಅವ್ರಿಗೆ ಕಟ್ಟಲಿಲ್ಲ ಅದು ಬೇಸರ. ಅದಕ್ಕೆ ಹೌದು. ಕಟ್ಟೋದ್ರಲ್ಲಿ ಅದು- ಎಕ್ಸ್ಪರ್ಟ್ ಆದ್ರೆ ಹೌದು ಅದು ಕೈಗೆ ಹಿಡಿಬೇಕು ಹೌದು ಅಲ್ವಾ? ಹೌದು ಕಟ್ಟೋದು ಅಂತ ಹೇಳಿದ್ರೆ ಒಂದು ಕಂಪ್ಯೂಟರ್ ಕೆಲಸ ಇದ್ದಾಗೆ, ಹೌದು. ಪಟ 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 ಅಂತ ಪಟ ಪಟ ಹೇಳಿ. ಪಟ ಅಂದ್ರೆ ನಮಗೆ ಅವರು ಹೇಳಿದ ಟೈಮಿಗೆ ನಾವು ಕೊಡ್ಬೇಕಲ್ಲ. ಹೌದು. ಹಾಗೆ ನೀವು ಎಲ್ಲಿಗೆ ಮಾರ್ಕೆಟ್ ಮಾಡೋದು? ನಾವು ವೇಣೂರು ವೇಣೂರಿಗೆ. ವೇಣೂರು. ಇಲ್ಲಿ ಮಾರ್ತಾರಾ? ಮಾಡ್ತಾರೆ. ಅಲ್ಲ, ಹೌದು. ಅಲ್ಲಿಂದ ಸಾಗಿಸ್ತಾರೆ ಬೇರೆ ಕಡೆಗೆ? ಅವರು ಇಲ್ಲ, ಅವರಿಗೆ ಆರ್ಡರ್ ಇರ್ತದೆ. ಹಾ. ಬೇಗ ಜಾಸ್ತಿ ಇದ್ರೆ ನಮಗೆ ಕಾಲ್ ಮಾಡ್ತಾರೆ, 9 ಗಂಟೆಗೆ ಇಷ್ಟು ಚೆಂಡು ನಮಗೆ ಕೊಡಿ ಅಂತ. ಹಾ. ಆವಾಗ ನಾವು ಅಷ್ಟು ಫೋನ್ ಮಾಡುವಾಗ ನಾವು ಅಷ್ಟು ಕಟ್ಟಿ ಕೊಡ್ಬೇಕು. ಅಲ್ಲ? ಅಷ್ಟು ದುಡ್ಡು ಎಲ್ಲ ಹೇಗೆ ಅದಕ್ಕೆ? ದುಡ್ಡು ಪೇಪರ್ ರೇಟ್, ಹ್ಮ್. ಪೇಪರ್ ರೇಟ್ ಕೊಡ್ತಾರೆ ನಮಗೆ. ಓಹೋ ಹೋ. ಹಾ. ಈಗ ನಮಗೆ ಒಂದು ತಿಂಗಳಿಗೆ 10,000 ಸಂಬಳ ತಗೊಳ್ಳುವರು. ಹಾ. ಮಲ್ಲಿಗೆ ಕೃಷಿ ಮಾಡಿದ್ರೆ ಹ್ಮ್. ಅದಕ್ಕಿಂತ ಜಾಸ್ತಿ ಇನ್ಕಮ್ ತೆಗಿಬಹುದಂತ ನಂದು ಅನಿಸಿಕೆ. ಅಲ್ಲ? ಹಾ. ಈಗ ನೀವು ಜೇನು ಮಾಡ್ತೀರಲ್ಲ, ಹೌದು. ಅದನ್ನು ಎಲ್ಲಿಗೆ ಮಾರ್ತೀರಿ? ಅದು ನಮ್ಗೆ ನಾನು ವಾಟ್ಸಪ್ ಅಲ್ಲಿ ಹಾಕ್ತೇನೆ, ಹಾ. ಆನ್ಲೈನ್ ಅಲ್ಲಿ ನಂದು ಇದು ಇನ್ಸ್ಟಾಗ್ರಾಮ್ ಎಲ್ಲ ಹಾಕಿ ಹಾ. ನಮ್ದು ಆರ್ಡರ್ ಬರ್ತದೆ ನಮ್ಗೆ. ಹ್ಮ್. ಹಾಗೆ ನಂದು ಜಾಸ್ತಿ ನಾನು ಗೊತ್ತುಂಟು ಜೇನು ಕೃಷಿ ಮಾಡ್ತೇನೆ ಅಂತ. ಹ್ಮ್. ನಾನು ಇದು ಕೃಷಿ ತರಬೇತಿಗೆಲ್ಲ ಹೋಗ್ತೇನೆ, ಹಾಗೆ ನಂದು ಕಾಂಟ್ಯಾಕ್ಟ್ ಅಲ್ಲಿ ಇದ್ದವರೆಲ್ಲ ತಗೊಳ್ತಾರೆ. ಅಲ್ಲ? ಹಾ. ಅಂದ್ರೆ ಈಗ ನೀವು ನಿಮ್ಮ ಮನೆಗೆ ನಿಮ್ಗೆ ಬೇಕಾದ ಖರ್ಚು ಮೇನ್ ಆಗಿ, ಈಗ ನಿಮ್ಗೆ ಒಂದಷ್ಟು ಖರ್ಚುಗಳಿರ್ತದೆ, ಹೌದು. ಮನೆದು ಇನ್ನೊಂದು, ಈಗ ಚಿನ್ನ ಮಾಡಿಸೋದು ಇಂಥದಕ್ಕೆಲ್ಲ ನಿಮ್ಮ ಮನೆಯವರನ್ನೇ ಅಡಿಕೆದು ದುಡ್ಡಲ್ಲಿ ಕೇಳಲಿಕ್ಕೆ ಇಲ್ಲ ಹೋಗಿ? ಇಲ್ಲ, ನಾನು ಅವರಿಗೆ ಕಷ್ಟ ಆಗುವಾಗ ನಾನೇ ಕೊಡುವುದನ್ನು. ಹೌದಾ? ಹೌದೌದು, ಇದು ದೊಡ್ಡ ನಾನೇ ಸಾಧನೆ. ತುಂಬಾ ಕೊಟ್ಟಿದ್ದೇನೆ. ಹೌದಾ? ಹೌದು, ಅವರಿಗೆ ಕಷ್ಟ ಆಗುವಾಗ ಅವರಿಗೆ ಮನೆಗೆ- ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಜೋರು ಮಾಡ್ಬೋದು, ಐನು ಬರ ವಿಡಿಯೋ ದಯ ಬಂತ್ರ ಅಂತ ಹೇಳಿ. ಇಲ್ಲ, ನಾನು ಹೆಮ್ಮೆಯಿಂದ ಹೇಳ್ತೇನೆ. ಹಾ. ಅಂದ್ರೆ ಅವರ ಬೇರೆಯವರು ಗಂಡಂದಿರ
ಹಣದಲ್ಲಿ ಇದು ಮಾಡುದಲ್ಲ. ಹೌದು ನಾನು ನಂದೇ ಹಣದಿಂದ ಹಾ. ಇಷ್ಟು ನನ್ಗೆ ಒಂದು ಅವರೇಜ್ ಬರ್ತದೆ. ಅದನ್ನ ನಾನು ಒಟ್ಟು ಹಣ ಇಟ್ಟು ಆವಾಗ ನಮಗೆ ಸ್ವಲ್ಪ ಆಚೆ ಈಚೆ ಆಗ್ತದೆ. ಅಲ್ಲ ಆವಾಗ ನಾನು ನನ್ನದೇ ಹಣ ಅವರಿಗೆ ಕೊಡುದು. ಅವರಿಗೆ ಖುಷಿ ಆಗ್ತದೆ. ಅವರು ಕಾಳುಮೆಣಸು ಅಡಿಕೆ ಅವರು ನೋಡ್ಕೊಳ್ತಾರೆ? ಇಲ್ಲ, ಅವರು ಪೂಜೆಗೆ ಹೋಗ್ತಾರೆ. ಅದೇ ಅವರು ಹೋಗುವಾಗ ನಾನೇ ನೋಡುದೆಲ್ಲ. ಹೌದು, ಅಡಿಕೆ ಇನ್ನು ತೆಗಿಲಿಕ್ಕೆ ಒಬ್ರು ಬರ್ತಾರೆ, ಎಕ್ಕುದೆಲ್ಲ ನಾವೇ. ಮಲ್ಲಿಗೆ ಕೃಷಿ ಎಲ್ಲ ಕಟ್ಟಿ ಆದ್ಮೇಲೆ ಮಧ್ಯಾಹ್ನ ನಂತರ ಅದ್ರದ್ದು ಕೆಲಸ. ನಾವು ನೋಡಿ ಇಂಥದ್ದೆಲ್ಲ ಯಾಕೆ ಕಂಟೆಂಟ್ ಮಾಡೋದು ಅಂತ ಹೇಳಿದ್ರೆ, ಇದು ಯಾವುದೇ ಒಂದು ಪುಸ್ತಕಗಳು ಕೊಡದಿರುವಂತಹ ಒಂದು ವಿಷಯನ ಜನರಿಗೆ ಎತ್ತಿ ಕೊಡ್ತದೆ. ಯಾರೋ ಮಹಿಳೆಯರು ಮನೆಯಲ್ಲಿ ಕಷ್ಟಪಡ್ತಿರ್ತಾರೆ, ಏನು ಮಾಡೋದು ಗೊತ್ತಾಗುದಿಲ್ಲ, ಕೆಲ್ಸಕ್ಕೆ ಹೋಗ್ಲಿಕ್ಕೆ ಕೆಲಸ ಸಿಗುದಿಲ್ಲ ಎಷ್ಟೋ ಬಾರಿ. ಹೌದಲ್ಲ, ಬೇಕಾದ ಕೆಲಸ ಇಲ್ಲ ಹಳ್ಳಿಗಳಲ್ಲಿ. ಅಂತದ್ರಲ್ಲಿ ಅವ್ರಿಗೆಲ್ರಿಗೂ ಕೂಡ ಒಂದು ನಿಮ್ಮಂತ ಈ ವಿಡಿಯೋ ನೋಡಿದಾಗ ಒಂದು ಆಸಕ್ತಿ ಬರ್ಬೋದು, ಒಂದು ಉತ್ಸಾಹ ಬರ್ಬೋದು, ಏನಾದ್ರೂ ಒಂದು ಮಾಡುವ, ಮನೆಯವ್ರಿಗೊಂದು ಸಪೋರ್ಟ್ ಮಾಡುವ. ಯಾಕಂದ್ರೆ ಕೃಷಿ ಮನೆಗಳು ಅಂತ ಹೇಳಿದ್ರೆ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡೋದು. ಈಗ ನಾವು ಚಾನಲ್ ಅಲ್ಲಿ ಬೇರೆ ಬೇರೆ ರೀತಿಯ ಸಂದರ್ಶನಗಳನ್ನು ಮಾಡ್ತೇವೆ. ಈಗ ನೀವು ಹೇಳಿದಾಗ ಎಷ್ಟೋ ಜನರಿಗೆ ಪ್ರೇರಣೆ ಆಗ್ಬೋದು. ಅದೇ ರೀತಿಯಲ್ಲಿ ಬೇರೆಯವ್ರ ವಿಡಿಯೋ ನೋಡುವಾಗ ನಿಮಗೂ ಖುಷಿ ಆಗ್ಬೋದು. ಇದೇ ನಮ್ಮ ಕೆಲಸ. ಅಂದ್ರೆ ಒಂದು ಮಿಡ್ಲಲ್ಲಿ ಜನರ ಮಧ್ಯದಲ್ಲಿ ಒಂದು ಭಾವನಾತ್ಮಕವಾಗಿ ಬೆಸೆಯುವಂಥದ್ದು. ನಿಮ್ಮನ್ನು ಸಂದರ್ಶನ ಮಾಡೋದಾದ್ರೆ ನಮ್ಮ ಆಫೀಸಿಗೆ ಕರಿಬೋದು ಅಥವಾ ನಮ್ಮ ಸ್ಟುಡಿಯೋ ಕರಿಬೋದು. ಆದ್ರೆ ಪ್ರಾಕ್ಟಿಕಲ್ ಆಗಿ ಈ ತೋಟದ ಮಧ್ಯದಲ್ಲಿ, ಈ ಮಲ್ಲಿಗೆ ತೋಟದ ಮಧ್ಯದಲ್ಲಿ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಏನ್ ಲಾಭ ಅಂತ ಅನ್ಸುತ್ತೆ ನಮ್ಮ ಚಾನಲ್ ಇಂದ? ನನ್ಗೆ ಜಾಸ್ತಿ ವಿಡಿಯೋ ನೋಡ್ಲಿಕ್ಕೆ ಟೈಮ್ ಸಿಗುದಿಲ್ಲ. ನಿಮ್ದು ಯಾವಾಗ್ಲೂ ಮಲ್ಲಿಗೆ ಕಟ್ಟುವಾಗ ನಾನು ವಿಡಿಯೋ ನೋಡುದು. ನಾನು ಅದು ನಿಮ್ದು ಕೆಲವು ವಿಡಿಯೋ ನೋಡಿ ಅದು ನನ್ಗೇನೆ ಆಸೆ ಆಯ್ತು. ನಮ್ಗೆ ಜಾಗ ಸಿಗಲ್ಲ, ಅದಾದ್ರೂ ಸಹ ನಾನು ಒಂದೊಂದು ಫ್ರೂಟ್ಸ್ ಇದ್ದು ಮಟೋವ ಅಂತ, ಅದು ನನ್ಗೆ ಬಾರಿ ಸ್ವೀಟ್ ಅಂತ ಹೇಳಿದ್ರಲ್ಲ, ಅದು ನನಗೆ ಬಾರಿ ಖುಷಿಯಾಗಿ ನಾನು ಒಂದು 4 ದಿವಸ ಬಿಟ್ಟು ನರ್ಸರಿಗೆ ಹೋಗಿ ಒಂದು ತಂದು ಗಿಡ ನೆಟ್ಟಿದ್ದೇನೆ. ಅದು 3 ವರ್ಷದಲ್ಲಿ ಹೇಳಿದಿರಲ್ಲ. ಅಲ್ಲ, ನಾನು ಹೇಳಿದ್ದೆ ನರ್ಸರಿ ಅವ್ರದ್ದು ಗ್ಯಾರಂಟಿ ಹೇಳಿದ್ದು, ಆದ್ರೂ ಸಹ ಆಗ್ಬೋದಂತ ನೋಡುವಂತ. ಹೊರಗಡೆ ತರಬಾರ್ದು. ಒಂದೇ ಮಕ್ಕಳೆಲ್ಲ ಈ ನೋಡದ ಹಣ್ಣುಗಳು ಅಂಗಡಿಯಲ್ಲೆಲ್ಲ ಅದು ಸಿಗುದಿಲ್ಲ. ಮನೆಯಲ್ಲಿ ಆದ್ರೆ ಒಂದು ತಿನ್ನುವುದೊಂದು ಖುಷಿ ಅಲ್ಲ. ಅದೇ ಒಂದು ಖುಷಿ, ಸಾವಯವ ರೀತಿಯಲ್ಲಿ ಬೆಳೆಸ್ಬೇಕಂತ. ಸಾಧಾರಣ ನಮ್ದು ಫ್ರೂಟ್ಸ್ ಇದು ಆಗ್ತದೆ ನಮ್ಗೆ ಚಿಕ್ಕುಂಟು, ಅದು ಯಾವಾಗ್ಲೂ ಆಗ್ತದೆ ನಮ್ಗೆ. ಜಾಸ್ತಿಯಾಗಿ ಪಕ್ಷಿಗಳು ತಿಂತದೆ. ಈಗ ಸಹ ಉಂಟು. ಹೌದು. ಓಕೆ ಮೇಡಮ್, ಒಂದು ಅತ್ಯುತ್ತಮವಾಗಿರುವಂತಹ ಮಾಹಿತಿಯನ್ನು ಕೊಟ್ಟಿದ್ರಿ. ಅದರ ಜೊತೆಗೆ ನಿಮ್ಮ ಈ ಆಸಕ್ತಿ ತುಂಬಾ ಜನರಿಗೆ, ಮಹಿಳೆಯರಿಗೆ ಖುಷಿ ಆಗ್ಬೋದು. ಎಲ್ಲರೂ ಈಗೇನೆ ಒಂದು ಅವರವರದ್ದೇ ತನ್ನ ಖರ್ಚಿಗೆ ಬೇಕಾಗಿ ಒಂದು 25 ಗಿಡ ನೆಟ್ಟು ಇದು ಈಗ ಗಂಡನ ಹತ್ರ ಕೇಳುವುದಕ್ಕಿಂತ ನಾವೇ ಸ್ವಂತ ದುಡಿದು ಹಣ ಮಾಡುದು, ಯಾವ್ದಾದ್ರು ಧಾರಾವಾಹಿ ನೋಡುದು, ಹೌದು, ವೇಸ್ಟ್ ಮಾಡುವುದಕ್ಕಿಂತ ಮಧ್ಯಾಹ್ನ ತನಕ ನಮಗೆ ಕಷ್ಟ ಆಗ್ತದೆ. ಮತ್ತೆ ನಾವು ಫ್ರೀ ಆಗ್ತೇವೆಲ್ಲ, ನಮ್ದು ಯಾರು ದನಿ ಇಲ್ಲ, ನಾವೇ ವಾಸ್. ಓಕೆ ಮೇಡಮ್, ಸಂಪೂರ್ಣ ಸಹಜ ಕೃಷಿ ಅಂತ ಹೇಳಿದ್ರೆ ನಿಮ್ಮಂತ ಎಷ್ಟೋ ಜನರ ಸಬ್ಜೆಕ್ಟ್ಗಳನ್ನು ಜನರ ಮಧ್ಯದಲ್ಲಿ ತೋರಿಸುವಂಥದ್ದು. ನಮ್ಮ ಎಲ್ಲ ವೀಕ್ಷಕರು ಕೂಡ ಈ ರೀತಿ ನಿಮ್ಮ ರೀತಿಯ ಕೃಷಿಕರೇ, ಆಸಕ್ತರೇ. ಸುಮ್ಮನೆ ಹರಟೆ ಹೊಡೆಯೋರು, ಕಾಲಿಪೋಲಿ ನೋಡೋರು ನಮ್ಮ ಚಾನಲ್ ಯಾರು ನೋಡಲ್ಲ. ಅವ್ರಿಗೊಂದು ಹುಚ್ಚಿದೆ, ಜಾಗದಲ್ಲಿ ಏನೋ ಮಾಡಬೇಕು. ಅದು ಹುಚ್ಚಂದ್ರೆ ನಿಮ್ದು ಇದು ಚಾನೆಲ್ ನೋಡಿ ನಮ್ಗೆ ಜಾಸ್ತಿ ಹುಚ್ಚಾಗ್ತದೆ. ಗಿಡ ಎಲ್ಲ ತರುವಂತ. ಕರೆಕ್ಟ್. ಯಾವತ್ತೂ ಕೂಡ ಒಳ್ಳೆ ಹುಚ್ಚು ಅದು ಹೆಚ್ಚಾಗ್ತಾ ಹೋಗ್ಬೇಕು, ಕೆಟ್ಟ ಹುಚ್ಚುಗಳು ಕಡಿಮೆ ಆಗ್ತಾ ಹೋಗ್ಬೇಕು. ಆ ರೀತಿ ಒಳ್ಳೆ ಕೃಷಿಯ ಹುಚ್ಚನ್ನು ಬೆಳೆಸುವಂತ ಕೆಲಸವನ್ನು ನಾವು ಮಾಡ್ತಿದ್ದೇವೆ. ಹಾಗೆ ನಿಮ್ಮೆಲ್ಲರ ಸಹಕಾರ ನಮಗೆ ಭಾರಿ ಮುಖ್ಯ. ನಿಮಗೆ ನಮ್ಮ ಸಂಪೂರ್ಣ ಸಹಜ ಕೃಷಿಯ ವೀಕ್ಷಕರ ಪರವಾಗಿ ಧನ್ಯವಾದಗಳು. ಹಾಗೆ ನಿಮ್ಗೆ ಸಹ ನಮ್ದು ಒಂದು ಇಲ್ಲಿ ಬಂದು ಮಲ್ಲಿಗೆ ಕೃಷಿ ಇದ್ದು ನಮ್ದೊಂದು ಪರಿಚಯ ಮಾಡಿದ್ದಕ್ಕೆ ಶಿವಪ್ರಸಾದ್ ಮಲೆಬೆಟ್ಟು ಇವರಿಗೆ ಸಹ ತುಂಬಾ ಕೃತಜ್ಞತೆಗಳು.